ಏನು ಪಶುಪತಿ ಗಾಢವಾಗಿ ಯೋಚನೆ ಮಾಡ್ತಾ ಇದ್ಯಾ? ಅರವಿಂದ ಬೃಂದ ಇಬ್ರು ಸೇರ್ಕೊಂಡು ಅನಿರುದ್ಧ ಪುಣ್ಯಾಳನ್ನ ಸೇರಿಸಿ ನಾಗವ್ರತ ಮಾಡ್ತಿದಾರಲ್ಲ, ಯಾಕ ವ್ರತ ಮಾಡ್ತಿದ್ದಾರೆ ಅಂತ ಅವರ ಕುಲಗುರು ಹೇಳಿರ್ತಾನೆ, ಮಾಡ್ತಾರೆ. ಆ ವಿಚಾರ ನನಗೂ ಗೊತ್ತು ಭೂತಕ್ಕೆ. ಯಾವ ವಾಸಿನ ಇಟ್ಕೊಂಡು ಆ ವ್ರತ ಮಾಡ್ತಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀನಿ. ಯೋಚನೆ ಮಾಡಿ ಕಾಲಹರಣ ಮಾಡೋದಕ್ಕಿಂತ ಹೋಗಿ ಕುಲಗುರುನೇ ಕೇಳು. ಅದು ಸಾಧ್ಯ ಆಗೋಂತ ಕೆಲಸ ಅಲ್ಲ ಭೂತಕ್ಕೆ. ಅದೇನು ಅಂತ ತಿಳ್ಕೋಬೇಕು ಅಂದ್ರೆ ಯಾವುದೋ ಒಂದು ದಾರಿ ಹುಡುಕ್ಬೇಕು. ದಾರಿನಾ? ಯಾವ ದಾರಿ? ಹೇಗೂ ಮಾಡಿ ಆ ಧನಂಜಯ ವರ್ಮ ಮನೆಗೆ ಪ್ರವೇಶ ಮಾಡ್ತೀನಿ. ಅದ್ರ ಗುಟ್ಟೇನು ಅಂತ ತಿಳ್ಕೊತೀನಿ. ಆಕಾಶದಲ್ಲೂ ಒಂದು ಮಿಸ್ ಆಗಿದೆ. ಅದೇನು ಅಂತ ಹೇಳ? ನೀನ್ ಏನ್ ಹೇಳ್ತಾ ಇದೆಯೋ ನನ್ಗೆ ಅರ್ಥ ಆಗ್ತಿಲ್ಲ. ಸರಿಯಾಗಿ ಹೇಳ್ತೀಯಾ? ಆಕಾಶದಲ್ಲಿ ಪೂರ್ಣಚಂದ್ರ ಕಾಣಿಸ್ತಿಲ್ಲ, ಅದನ್ನ ಗಮನಿಸ್ತೀಯಾ? ಮೋಡದ ಹಿಂದೆ ಬಚ್ಚಿಟ್ಕೊಂಡಿರತ್ತೆ. ಇಲ್ಲ, ಅದು ನನ್ನ ಪಕ್ಕನೇ ಇದೆ, ನನ್ನ ಹತ್ರನೇ ಮಾತಾಡ್ತಾ ಇದೆ. ಅಬ್ಬಾ, ಚಂದ್ರ ಕೂಡ ಇಷ್ಟೊಂದು ಬ್ರೈಟ್ ಆಗಿರುತ್ತೆ ಅಂತ ನಿನ್ ಕೋಪ ನೋಡಿದ್ಮೇಲೆ ಅರ್ಥ ಆಗಿದ್ದು. ಯಾವಾಗ್ಲೂ ಈ ತರ ಕೋಪದಲ್ಲಿದ್ರೆ ನಿಂಗೆ ಬೇಜಾರಾಗಲ್ವಾ? ಸ್ವಲ್ಪ ನಗು ಬಂಗಾರ. ಆ ದೀಪ ಉರಿದ್ರೆ ಮಾತ್ರ ತಾನೆ ನಿಮ್ ನಾಗವ್ರತ ಪೂರ್ತಿಯಾಗಿ ಫಲ ಕೊಡೋದು. ಎಂಥ ಪರಿಸ್ಥಿತಿಲೂ ಆ ದೀಪ ಬೆಳಗಲ್ಲ. ಬೆಳಗೋದಕ್ಕೆ ಈ ಪರ್ಣಿಕ ಬಿಡಲ್ಲ. ಗುರುಗಳು ಹೇಳ್ದ ಹಾಗೆ ನಕ್ಷತ್ರಗಳು ಒಂದಾಗ್ತಾ ಇದ್ದಾವೆ ಪುಣ್ಯ.
ಪುಣ್ಯ ದೀಪಗಳು ಹುಷಾರು, ಅದು ಆರ್ ಹೋಗ್ಬೇಕು ಅಂತ, ಈ ಮನೆಯಿಂದ ನೀನ್ ಆಚೆ ಹೋಗ್ಬೇಕು ಅಂತ, ಪ್ರತಿಫಲ ಸಿಗ್ಬಾರ್ದು ಅಂತ ತುಂಬಾ ಜನರು ಬೇಡ್ಕೋತಿದ್ದಾರೆ. ವ್ರತಗಳ ಬಗ್ಗೆ ಆಗ್ಲಿ, ಈ ಥರ ದೀಪ ಇಡೋದ್ರ ಬಗ್ಗೆ ನನಗೇನೂ ಗೊತ್ತಿಲ್ಲ. ಆದ್ರೆ ಸೈನ್ಸ್ ಪ್ರಕಾರ ಮಾತ್ರ ವೇಗವಾಗಿ ಬೀಸೋ ಗಾಳಿಲಿ ಬೆಂಕಿ ಉರಿಯಲ್ಲ. ಅಂಥದ್ರಲ್ಲಿ ಈ ದೀಪ ಹೇಗೆ ಉರಿತಾ ಇದೆ? ನಿಜಾನೇ, ಗಾಳಿಲಿ ದೀಪ ಬೆಳಗಲ್ಲ. ಯಾಕಂದ್ರೆ ಗಾಳಿನ ನಾವು ಗಾಳಿಯಾಗೆ ಭಾವಿಸಿದಾಗ